ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕೀರ್ತಿ. ಇವತ್ತು ನಾನು ಹೋಳಿಗೆ ಮಾಡಬೇಕಂತೇಳಿ ಆ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈ ಥರನೇ ಸಾಫ್ಟಾಗಿ ಬರ್ತಾವ. ನಾನು ಈಗ 1.5 ಗ್ಲಾಸ ಬೇಳೆಯನ್ನು ತೊಗೊಂಡಿದ್ದೆ. ಈಗ ನಾನು ಕುಕ್ಕರ್ ಒಳಗೆ ಹಾಕೊಂಡು 3 ಸಲ ವಾಶ್ ಮಾಡಿಕೊಂಡೆ ಅದನ್ನು. ಈಗ ನಾನು 3-4 ವಿಜಿಲ್ ಕೂಗಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟು. ನೀವು ಯಾವ ಕ್ವಾಂಟಿಟಿ ಬೇಕಾದ್ರೆ ಮಾಡ್ಕೋಬೋದು. ನನಗಿಷ್ಟೇ ಸಾಕಾಗುತ್ತೆ ಅಂಥೇಳಿ ನಾನು ಅಷ್ಟೇ ನಾದ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಚೂರು ಅರಿಶಿನ ಹಾಕ್ಕೊಂಡು ನಾದ್ಕೊಂಡೆ. ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು, ಯಾಕಂದರೆ ಹೋಳ್ಗೆ ಸಾಫ್ಟಾಗಿ ಬರ್ತಾವೆ. ಈಗ 5 ನಿಮಿಷ ಅದನ್ನು ರೆಸ್ಟ್ ಮಾಡಿಬಿಡ್ರಿ. ಈ ಕಡೆ ಬೇಳೆ ಕುದಿಸಿ ತಗೊಂಡಿದ್ದೆ ನಾನು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಳೆಯನ್ನು ಬೇಯಿಸ್ಕೋರಿ. ಈ ಥರ ಒಂದು ಚಾನ್ಗಿ ಒಳಗೆ ನಾನು ನೀರನ್ನು ಬಸಿದ ತಗೊಂಡಿದ್ದೆ. ಆಮೇಲೆ ಈ ಕಡೆ ನಾನು ಮೊದಲು ಕುದಿಸಿದಲ್ಲ ಅದೇ ಕುಕ್ಕರಿಗೆ ನಾನು ಈಗ ಬೇಳೆಯನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ನಾನು 1.5 ಗ್ಲಾಸ ಸಕ್ಕರೆನ ಹಾಕ್ಕೊಂಡಿದ್ದೆ. ಒಂಚೂರು ಕಡಿಮೆ 1.5 ಗ್ಲಾಸ. ಚೂರು ಅರಿಶಿನ ಹಾಕ್ಕೊಂಡಿದ್ದೆ. ಇದನ್ನು ಕೈ ಬಿಡದೆ ಚೆಂದಾಗಿ ಕಲಿಸ್ಕೋರಿ. ಆಮೇಲೆ ಇದು ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಕುದ್ಕೋತಾ ಗಟ್ಟಿನ ಆಗುತ್ತೆ. ಇದು ಈ ಥರ ಕ್ವಾಂಟಿಟಿ ಕುದಿಸ್ಕೋಬೇಕ್ರಿ. ಇದಕ್ಕಿಂತ ಒಂಚೂರು ಸಾಫ್ಟಾಗಿದ್ರೂ ನಡೆಯುತ್ತೆ. ಈಗ ಇದು ಕುದ್ದಿದೆ. ಇದನ್ನು ನಾನು ಒಂದು ಚಾನ್ಗಿ ಒಳಗೆ ಹಾಕಿ, ಸಣ್ಣ ಕಣ್ಣಿನ ಚಾನ್ಗಿ ಒಳಗೆ ಹಾಕಿ ಇದನ್ನು ನಾನು ತಿಕ್ತಾ ಇದ್ದೀನಿ. ಯಾಕಂದರೆ ಇದು ಹೂರಣ ಮಾಡುತ್ತೆ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೋಬಹುದು. ಮಿಕ್ಸಿ ಒಳಗೆ ತರಿ ಆಗುತ್ತೆ ಅಂತ ಹೇಳಿ ನಾನು ಇದ್ರೊಳಗೆ ಮಾಡ್ಕೊಂಡಿದ್ದೆ. ಪೂರ್ತಿ ಸಾಫ್ಟಾಗಿ ಬಂದಿತ್ತು. ಒಂಚೂರು ಎಣ್ಣೆ ಹಚ್ಚಿ ನಾದ್ಕೊಂಡ ಈಗ ನಾನು ಗ್ಯಾಸ್ ಕಟ್ಟಿ ಮೇಲೆ ತಟ್ಕೋತಾ ಇದ್ದೆ. ಯಾಕಂದರೆ ಅದಕ್ಕೆ ಹಿಟ್ಟು ಹದವಾಗಿ ಬರುತ್ತೆ ಅಂಥೇಳಿ. ತುಂಬ ಸಾಫ್ಟ್ ಆಗುತ್ತೆ ಈ ಹಿಟ್ಟು. ಬೇಕಾದ್ರೆ ನೀವು ಮಾಡ್ಕೊಂಡು ನೋಡ್ರಿ. ಹೂರಣವನ್ನು ಚೆನ್ನಾಗಿ ಕೈಯಲ್ಲಿ ಕಿಮಿಸ್ತಾ ಇದ್ದೆ. ಇದು ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಬೇಳೆಯನ್ನು ಹೂರಣ ಮಾಡ್ಕೊಂಡು ಬಳಕ ಇದರಲ್ಲಿ ನಾನು 2-3 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ ಕುಟ್ಟಿ. ಈಗ ನಾನು ರೆಡಿ ಮಾಡ್ಕೊಂಡೆ ನೋಡಿ. ಹೋಳಿಗೆಯನ್ನು ಮಾಡಾಕತ್ತೀನಿ ರೀ. ನೋಡೋಣ, ಈ ಥರ ನಾನು ಹೋಳಿಗೆ ಮಾಡಾಕತ್ತೀನಿ. ನೀವು ಯಾವ ಕ್ವಾಂಟಿಟಿ ಒಳಗೆ ತೊಗೋಬೋದ್ರಿ. ನನಗೆ ಇದೇ ಸೈಜ್ ಬರುತ್ತೆ ಅಂತ ಹೇಳಿ ನಾನು ಹೂರಣವನ್ನು ತೊಗೊಂಡು ಇಷ್ಟೇ ತುಂಬ್ಕೊಳಕತ್ತೀನಿ ರೀ. ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಆದರೆ ಯಾಕಂದ್ರೆ ಬಾಯಾಗ ಹೂರಣ ಬರುತ್ತಲ್ಲ, ಅದಕ್ಕೆ ನಾನು ಹಿಟ್ಟಿನ ಹೋಳಿಗೆನೇ ಮಾಡ್ಕೊಳಕತ್ತಿದ್ದೆ. ಎಣ್ಣೆ ಹೋಳಿಗೆನೂ ಮಾಡ್ತಿದ್ದೆ, ಆದರೆ ನನಗಿಷ್ಟ ಆಗಂಗಿಲ್ಲ ಅಂಥೇಳಿ ನಾನು ಇದೇ ರೀತಿ ಹಿಟ್ಟಿನ ಹೋಳಿಗೆ ಮಾಡ್ಕೊಂಡೆ. ಈಗ ನಾನು ಗ್ಯಾಸ್ ಮೇಲೆ ತವೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಇದೇ ಥರ ಇದನ್ನು ಚಲೋತ್ನಾಗಿ ಬೇಯಿಸ್ಕೋಬೇಕ್ರಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೆ ಗ್ಯಾಸನ್ನು. ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದರೆ ಒಂದು ಲೈಕ್ ಕೊಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇದೇ ರೀತಿ ನಾನು ಹೋಳಿಗೆನ ಬೇಯಿಸ್ಕೊಳಕತ್ತಿದ್ದೆ. ನಾನು ಒಂದು ತಟ್ಟೆ ಒಳಗೆ ಎಣ್ಣೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ಬಟ್ಲೆ ಇಟ್ಟಿದ್ದೆ. ಎಣ್ಣೆ ಹಚ್ಚಕ್ಕೆ ಸುಲಭವಾಗುತ್ತೆ ಅಂತ ಹೇಳಿ. ಯಾಕಂದರೆ ಹೋಳಿಗೆ ಹರಿಯಂಗಿಲ್ಲ. ಸ್ಪೂನಿಂದ ಹಚ್ಚಿದ್ರೆ ಹೋಳಿಗೆ ಹರಿತತ್ ಹೇಳಿ ನಾನು ಅದೇ ರೀತಿ ಮಾಡ್ಕೋತೀನಿ. ಇದೇ ಥರ ನಾನು ಹೋಳಿಗೆಯನ್ನು ಮಾಡ್ಕೊಂಡಿದ್ದೆ. ತುಂಬ ಸಾಫ್ಟಾಗಿ ಬಂದಿದ್ದು ನೋಡಿರಿ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಹತ್ತತ್ ನೋಡಿರಿ. ಒಮ್ಮೆ ಟ್ರೈ ಮಾಡಿರಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಬಾಯ್.